ನೋಡಿ, ಸಿಎಂ ಬದಲಾವಣೆಯ ಕೂಗು ಸಿಕ್ಕಾಪಟ್ಟೆ ಹೈಪ್ ಆಗಿತ್ತು. ಆದರೆ ಯಾವಾಗ ಸಿದ್ದರಾಮಯ್ಯನವರು ನಾನೇ 5 ವರ್ಷ ಸಿಎಂ ಗಟ್ಟಿಯಾಗಿರುತ್ತೆ ಬಂಡೆ ತರ ಅಂತ ಹೇಳಿದ್ರು, ಅವಾಗ ಸ್ವಲ್ಪ ತಣ್ಣಗಾಗಿತ್ತು. ಈಗ ಆರ್.ವಿ. ದೇಶಪಾಂಡೆ ಅವರು ಕೊಡ್ತಾ ಇರುವಂತಹ ಸ್ಟೇಟ್ಮೆಂಟ್ ಮತ್ತೆ ಇದು ಮುನ್ನೆಲೆಗೆ ಬರ್ತಾ ಇದೆ. ಅವ್ರೇನಂತಂದ್ರು ಅಂದ್ರೆ, ರಾಜ್ಯದಲ್ಲಿ ಸಿಎಂ ಆಗಿ ಸಿದ್ದರಾಮಯ್ಯನವರೇ ಇರ್ತಾರೆ, ನೋ ಡೌಟ್. ಸಿಎಂ ಸಿದ್ದರಾಮಯ್ಯನವರ ಪರ ಬ್ಯಾಟ್ ಬೀಸ್ತಾ ಇದ್ದಾರೆ ಆರ್.ವಿ. ದೇಶಪಾಂಡೆ ಅವರು. ಸಿಎಂ ಸಿದ್ದರಾಮಯ್ಯನವರನ್ನ ಬದಲಾವಣೆ ಮಾಡುವುದು ಅಸಾಧ್ಯ. ಕಾಂಗ್ರೆಸ್ ಹೈಕಮಾಂಡ್ ಆಶೀರ್ವಾದ ಸಿದ್ದರಾಮಯ್ಯ ಅವರಿಗೆ ಇದೆ. 1 ವರ್ಷಕ್ಕೆ ಅಲ್ಲ, 5 ವರ್ಷಕ್ಕೆ ಸಿಎಂ ಆಗಿ ಆಯ್ಕೆ ಮಾಡಲಾಗಿದೆ ಸಿದ್ದರಾಮಯ್ಯನವರನ್ನ. ಹೀಗಂತ ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಶಾಸಕ ಆರ್.ವಿ. ದೇಶಪಾಂಡೆ ಅವರು ರಿಯಾಕ್ಷನ್ ಕೊಟ್ಟರು. ಸಿದ್ದರಾಮಯ್ಯ ಚೀಫ್ ಮಿನಿಸ್ಟರ್ ಅದಾರೆ, ಯಾವ ಸಿಎಂ ಬದಲಾವಣೆ ಅಲ್ಲ. ಸಿದ್ದರಾಮಯ್ಯ ಚೀಫ್ ಮಿನಿಸ್ಟರ್ ಅದಾರೆ, ಚೀಫ್ ಮಿನಿಸ್ಟರ್ ಇರ್ತಾನೆ, ಅದ್ರ ಬಗ್ಗೆ ಪ್ರಶ್ನೆ ಇಲ್ಲ, ಸಮುದಾಯ ಇಲ್ಲ. ಖರ್ಗೆ ಸಾಹೇಬರು ಸಹ ಸಂಪೂರ್ಣ ಆಶೀರ್ವಾದ, ಹೈಕಮಾಂಡ್ ಸಂಪೂರ್ಣ ಆಶೀರ್ವಾದ. ರಾಹುಲ್ ಗಾಂಧಿ ಆಗಲಿ, ಸೋನಿಯಾ ಗಾಂಧಿ ಆಗಲಿ, ಪ್ರಿಯಾಂಕಾ ಗಾಂಧಿ ಆಶೀರ್ವಾದ ಸಿಎಂ ಗದೆ, ನಂದು ಆಶೀರ್ವಾದ ಸಿಎಂ ಗದೆ. ಎಲ್ಲ ಆಗ್ತಾ ಇದ್ರು, ಹೈಕಮಾಂಡ್ ನಾಯಕರು ಒಂದು ಸ್ಪಷ್ಟನೆ ಕೊಡಕ್ ಮುಂದಾಗ್ತಾರೆ. ಯಾಕೆ ಕೊಟ್ರಲ್ಲ, ಹೇಳಿದ್ರಲ್ಲ, ಅದು ನಮ್ಮ ಕಡೆ ಪದ್ಧತಿ ಬೇರೆ. ಇದು ಸಿಎಂ ಡಿಸೈಡ್ ಮಾಡಬೇಕು. ಲೆಜಿಸ್ಲೇಟಿವ್ ಪಾರ್ಟಿ ಕಾಂಗ್ರೆಸ್ ಶಾಸಕಾಂಗ ಪಕ್ಷ ಸಭೆ ಮಾಡಿ ಸಿದ್ದರಾಮಯ್ಯಗೆ ನಾವು ಆರಿಸಿದ್ದೇವೆ. 1 ವರ್ಷಕ್ಕೆ 1 ತಿಂಗಳು ಆರಿಸಿಲ್ಲ, 5 ವರ್ಷ ಕಾಲ ಅವ್ರು ಚೀಫ್ ಮಿನಿಸ್ಟರ್ ಇರಬೇಕಂತ ಆರಿಸಿದ್ದೇವೆ. ಒಂದೇ ಬದಲಾವಣೆ ಮಾಡಬೇಕಂದ್ರೆ ಅಧಿಕಾರ ಹೈಕಮಾಂಡ್ ಅದೇ, ಇಲ್ಲ ಅಂತ ಹೇಳುದಿಲ್ಲ. ಆ ತರದ ಪರಿಸ್ಥಿತಿ